Hi friends, welcome. In today's session, let us discuss about two major concepts, that is outbreeding devices and pollen pistil interaction in this chapter 2. Let us Now, discuss about outbreeding devices. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಪಾಲಿನೇಷನ್ ಬಗ್ಗೆ ಕಲ್ತ್ವಿ. ಸೊ ಪಾಲಿನೇಷನ್ ದಲ್ಲಿ ಏನ್ ನೋಡಿದ್ವಿ, ಪೋಲನ್ ಗ್ರೈನ್ಸ್ ಆರ್ ಟ್ರಾನ್ಸ್ಫರ್ ಟು ಸ್ಟಿಗ್ಮಾ. ಸೊ ಸೇಮ್ ಫ್ಲವರ್ ಇರಬಹುದು ಅಥವಾ ಬೇರೆ ಫ್ಲವರಿಗೂ ಇರಬಹುದು. ಓಕೆ, ಆಮೇಲೆ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಪ್ಲಾಂಟ್ಸ್ ಯೂಶುವಲಿ ಮೋರ್ ದೆನ್ 90% ಆಫ್ ದ ಪ್ಲಾಂಟ್ಸ್ ಯೂಶುವಲಿ ಗೋ ಫಾರ್ ಕ್ರಾಸ್ ಪಾಲಿನೇಷನ್ ರಾದರ್ ದೆನ್ ಸೆಲ್ಫ್ ಪಾಲಿನೇಷನ್. ಹಾಗಾದ್ರೆ ಕ್ರಾಸ್ ಪಾಲಿನೇಷನ್ ಮಾಡ್ಬೇಕಾದ್ರೆ ಹಂಗಂದ್ರೆ ಯೂನಿಸೆಕ್ಷುವಲ್ ಫ್ಲವರ್ಸ್ ಇರ್ತಾವ? ಇಲ್ಲ, ಮೆಜಾರಿಟಿ ಆಫ್ ದ ಫ್ಲವರ್ಸ್ ಆರ್ ಬೈಸೆಕ್ಷುವಲ್. So bisexual flowers idru, then why they don't do self pollination? Okay, so what are the different methods they adopt for cross pollination? ಅಂದ್ರೆ ಸೆಲ್ಫ್ ಪಾಲಿನೇಷನ್ ನ ಬಿಟ್ಟು ಕ್ರಾಸ್ ಪಾಲಿನೇಷನ್ ಮಾಡ್ಬೇಕಾದ್ರೆ ಆ ಹೂಗಳು ಏನೇನು ಅನುಕರಣೆ ಮಾಡ್ತವೆ ಅಂತ ಹೇಳಿ, ವಾಟ್ ಆರ್ ದ ಮೆಥಡ್ಸ್ ದೇ ಫಾಲೋ? ಸೊ ಆ ಮೆಥಡ್ಸ್ ಗೆ ನಾವ್ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೆ ಏನು? So these are the methods. So methods to avoid self-pollination. So these are the methods to avoid self-pollination. So flower bisexual irtade, unisexual irtade. Hagandre unisexual flowers idid easily they can do cross pollination. Hagandre bisexual flowers ididdu self pollination heng avoid ಮಾಡ್ತವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನ ನೋಡೋಣ. ಓಕೆ, ಸೊ ಫಸ್ಟ್ ಥಿಂಗ್, ಸೊ ಇದಂತೂ ಎಲ್ಲರಿಗೂ ಗೊತ್ತೇ ಆಗ್ತದೆ ಕಾಮನ್ಲಿ, ಯುನಿಸೆಕ್ಷುವಲ್ ಫ್ಲವರ್ಸ್. ಸೊ ಯುನಿಸೆಕ್ಷುವಲ್ ಫ್ಲವರ್ಸ್ ಅಂದ್ರೆ, ಸೊ ಹೂವಲ್ಲಿ ಐದರ್ ಇಟ್ ವಿಲ್ ಬಿ ಹ್ಯಾವಿಂಗ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆರ್ ಇಟ್ ವಿಲ್ ಬಿ ಹ್ಯಾವಿಂಗ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಅಂತ ಫ್ಲವರ್ಸ್ ಯೂಶುವಲಿ ಏನಂತ ಕರಿತೀವಿ ನಾವು? ಸೊ ವಿ ಕಾಲ್ ದಮ್ ಆಸ್ ಮೇಲ್ ಫ್ಲವರ್ಸ್. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದ್ರೆ, ಸೊ ವಿ ಕಾಲ್ ಇಟ್ ಆಸ್ ಫಿಮೇಲ್ ಫ್ಲವರ್. ರೈಟ್? ಸೊ ಈಸಿಲಿ ಇಲ್ಲಿ ಏನಾಗ್ತದೆ, ಮೇಲ್ ಫ್ಲವರ್ ಟ್ರಾನ್ಸ್ಫರ್ ದ ಪೋಲನ್ ಗ್ರೈನ್ಸ್ ಟು ಫಿಮೇಲ್ ಫ್ಲವರ್ಸ್. ಯುನಿಸೆಕ್ಷುವಲ್ ಇದ್ರೆ ಡೆಫಿನೆಟ್ಲಿ 100% ಏನಾಗ್ತದೆ, ದೇ ವಿಲ್ ಕ್ಯಾರಿ ಔಟ್ ಕ್ರಾಸ್ ಪಾಲಿನೇಷನ್ ಓನ್ಲಿ. ಸೊ ಯುನಿಸೆಕ್ಷುವಲಿಟಿದಲ್ಲಿ ಸೆಲ್ಫ್ ಪಾಲಿನೇಷನ್ ಆಗಲ್ಲ. ಓಕೆ, ಸೊ ಇದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಕರೀತಾರೆ. ಸೊ ಯುನಿಸೆಕ್ಷುವಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಕ್ಲೈನಿ ಅಂತ ಹೇಳಿ. ಸೊ ಯುನಿಸೆಕ್ಷುವಲ್ ಅಂದ್ರೆ ಏನು? ಡಿಕ್ಲೈನಿ ಅಂತ ಕರಿತೀವಿ ನಾವು. ಸೊ ಯುನಿಸೆಕ್ಷುವಲ್ ಅಂದ್ರೂ ಒಂದೇ, ಡಿಕ್ಲೈನಿ ಅಂದ್ರೂ ಒಂದೇ. ಡಿಕ್ಲೈನಿ ಮೀನ್ಸ್ ಯುನಿಸೆಕ್ಷುವಲ್ ಫ್ಲವರ್ಸ್. ಓಕೆ, ಸೊ ಐದರ್ ದ ಫ್ಲವರ್ಸ್ ವಿಲ್ ಬಿ ಮೇಲ್ ಫ್ಲವರ್ಸ್ ಆರ್ ದ ಫ್ಲವರ್ಸ್ ವಿಲ್ ಬಿ ಫಿಮೇಲ್ ಫ್ಲವರ್ಸ್. ಹಂಗಂದ್ರೆ ಮೇಲ್ ಫ್ಲವರ್ಸ್ ಗೆ ಏನಂತ ಕರಿತೀವಿ ನಾವು? ವಿ ಕಾಲ್ ದಮ್ ಆಸ್ ಸ್ಟೆಮಿನೇಟ್ ಫ್ಲವರ್ಸ್. ಸೊ ಫಿಮೇಲ್ ಫ್ಲವರ್ಸ್ ಗೆ ಏನಂತ ಕರಿತೀವಿ ನಾವು? ವಿ ಕಾಲ್ ಇಟ್ ಆಸ್ ಪಿಸ್ಟಿಲೇಟ್ ಫ್ಲವರ್ಸ್. So normally the pollen grains are transferred. So definitely unisexual flowers will carry out cross pollination. Hangandre examples yave bartave? So what are the examples that we see in unisexual flowers? Okay, so we have coconut. So coconut are the best examples for unisexual flowers. So male flowers ಮೇಲ್ಗಡೆ ಇರ್ತದೆ, ಫಿಮೇಲ್ ಫ್ಲವರ್ಸ್ ಏನಿರ್ತದೆ ಅದರಲ್ಲಿ ಸೊ ಕೆಳಗಡೆ ಇರ್ತದೆ. Okay, so these are some of the, this is one of the example, that is what we see, coconut. And almost all the members of cucurbitaceae ಅಂದ್ರೆ ಕುಕ್ಕುರ್ಬಿಟ, ಸೌತೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಓಕೆ, ಬೂದ್ಗುಂಬಳಕಾಯಿ ಇರ್ಬೋದು. ಸೊ ಇವೆಲ್ಲ ಕುಕುರ್ಬಿಟೀಸ್ ಫ್ಯಾಮಿಲಿಗೆ ಬರ್ತವೆ. ಸೊ ದೀಸ್ ಫ್ಲವರ್ಸ್ ವಿಲ್ ಬಿ ಐದರ್ ಮೇಲ್ ಆರ್ ಫಿಮೇಲ್ ಫ್ಲವರ್ಸ್. ಯುನಿಸೆಕ್ಷುವಲ್, then definitely it leads to cross pollination. ಓಕೆ, ನೆಕ್ಸ್ಟ್ ಯುನಿಸೆಕ್ಷುವಲ್ ಫ್ಲವರ್ಸ್ ಇದ್ರೆ ಈಸಿಲಿ ಆಗ್ಬಿಡ್ತದೆ ಸೆಲ್ಫ್ ಪಾಲಿನೇಷನ್, ಸಾರಿ ಕ್ರಾಸ್ ಪಾಲಿನೇಷನ್. ಹಂಗಂದ್ರೆ ಬೈಸೆಕ್ಷುವಲ್ ಫ್ಲವರ್ಸ್ ಇದ್ದಾಗ ಏನ್ ಮೆಥಡ್ಸ್ ನ ಫಾಲೋ ಮಾಡ್ತವೆ ಅಂತ ಹೇಳಿ. ಸೊ ದೇರ್ ಈಸ್ ಒನ್ ಥಿಂಗ್ ಕಾಲ್ಡ್ ಆಸ್ ಸೆಲ್ಫ್ ಸ್ಟೆರಿಲಿಟಿ. ಬೈಸೆಕ್ಷುವಲ್ ಫ್ಲವರ್ ಇದೆ, so flower will be having so anther. Okay, so let us think. So they will release the pollen grains. Anther ide, so this is stigma. Okay, so ಒಂದೇ ಫ್ಲವರ್ ಇದೆ. ಹಾಗಂದ್ರೆ ಇವೇನ್ ಮಾಡ್ತಾವಂದ್ರೆ ಸೆಲ್ಫ್ ಸ್ಟೆರಿಲಿಟಿ ಅಂದ್ರೆ, ನಾರ್ಮಲಿ when the pollen grains are transferred to the stigma, ಇದೇನಾಯ್ತು, ಸೆಲ್ಫ್ ಪಾಲಿನೇಷನ್ ಆಯ್ತು, ಹೌದಿಲ್ಲ? ಸೊ ಇದಾದ್ರೆ ಸೆಲ್ಫ್ ಪಾಲಿನೇಷನ್ ಆಗ್ತದೆ. ಇಂಥ ಟೈಮ್ದಲ್ಲಿ ಏನ್ ಮಾಡ್ತದೆ ಅಂದ್ರೆ, ಸ್ಟಿಗ್ಮಾ ಏನಿದೆಯಲ್ಲ
ಈ ಪೋಲನ್ ಗ್ರೇನ್ಸ್ ನ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಇಟ್ ವೋಂಟ್ ಅಲೌ ದ ಪೋಲನ್ ಗ್ರೇನ್ಸ್ ಟು ಜರ್ಮಿನೇಟ್ ಆನ್ ದ ಸ್ಟಿಗ್ಮಾ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್, ಸೊ ಥಿಂಕ್ ದಿಸ್ ಈಸ್ ಸ್ಟಿಗ್ಮಾ ಇದೆ ಅಂತ ಇಟ್ಕೊಳ್ಳಿ, ಸ್ಟಿಗ್ಮಾ. ಓಕೆ, ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಜೀನ್ S1 ಇದೆ, S2 ಜೀನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಪೋಲನ್ ಗ್ರೇನ್ಸ್ ದಲ್ಲೂ ಆ ಜೀನ್ ಇರ್ತದೆ. ಸೊ ಈ ಪೋಲನ್ ಗ್ರೇನ್ ದಲ್ಲಿ S1 ಜೀನ್ ಇದೆ, ಈ ಪೋಲನ್ ಗ್ರೇನ್ ದಲ್ಲಿ S2 ಜೀನ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಜೀನ್ಸ್ ಏನ್ ಮಾಡ್ತಾವ ಅಂದ್ರೆ ಸಿಮಿಲರ್ ಜೀನ್ಸ್ ನ ಏನ್ ಮಾಡ್ತವೆ, ದೇ ವಿಲ್ ಅವಾಯ್ಡ್, ಅಂದ್ರೆ ಪಾಲಿನೇಟ್ ಅಥವಾ ಜರ್ಮಿನೇಷನ್ ಆಗ್ಲಿಕ್ಕೆ ಕೊಡಲ್ಲ. ಪೋಲನ್ ಗ್ರೇನ್ಸ್ ಬಂದ್ ಕುಂದಿರ್ತವೆ, ಆದ್ರೆ ಏನಾಗಂಗಿಲ್ಲ, ಜರ್ಮಿನೇಟ್ ಆಗಂಗಿಲ್ಲ. ಓಕೆ, ಸೊ ಇದಕ್ ನಾವೇನಂತ ಕರಿತೀವಿ, ಸೆಲ್ಫ್ ಸ್ಟೆರಿಲಿಟಿ. ತಂದೆ ಆದ ಪೋಲನ್ ಗ್ರೇನ್ಸ್ ಅವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಅಕಸ್ಮಾತ್ ಬೇರೆ ಗಿಡದ್ಲಿಂತ್ರ ಬೇರೆ ಪೋಲನ್ ಗ್ರೇನ್ ಬಂದಿದೆ ವಿಚ್ ಬಿಲಾಂಗ್ಸ್ ಟು ದ ಸೇಮ್ ಸ್ಪೀಸೀಸ್. ಸೊ ಲೆಟ್ ಮಿ ರೈಟ್ ಇಟ್ ಆಸ್ S3 ಇದೆ ಅಂತ ಇಟ್ಕೊಳ್ಳಿ, ಪೋಲನ್ ಗ್ರೇನ್. ಸೊ ಈಗ ಏನಾಗ್ತದೆ, ದಿಸ್ ಪೋಲನ್ ಗ್ರೇನ್ ವಿಲ್ ಜರ್ಮಿನೇಟ್. ಒಂದು ಪದ ಇದೆ, ವಾಟ್ ವಿ ಕಾಲ್ ಇಟ್ ಆಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. So we call it as self incompatibility ಅಥವಾ self sterility, where the pollen grains from the same flower are not accepted. Self sterility ದಲ್ಲಿ ಏನಾಗ್ತದೆ, ತಮ್ಮದೇ ಆದ ಪೋಲನ್ ಗ್ರೇನ್ಸ್ ಏನಾಗಂಗಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳಗಿಲ್ಲ ಸ್ಟಿಗ್ಮಾ. ಸೊ ಅದರ್ಲಿಂತ ಏನ್ ಮಾಡ್ತದೆ, ಬೇರೆ ಗಿಡ ಬೇರೆ ಹೂಲಿಂತ ಬಂದಂತ ಪೋಲನ್ ಗ್ರೇನ್ಸ್ ನ ಏನ್ ಮಾಡ್ತದೆ, ಅಕ್ಸೆಪ್ಟ್ ಮಾಡ್ತದೆ. ಹೆನ್ಸ್ ಡೆಫಿನೆಟ್ಲಿ ಇಟ್ ಅವಾಯ್ಡ್ಸ್ ವಾಟ್, ಸೆಲ್ಫ್ ಪಾಲಿನೇಷನ್. ಸೊ ಇಟ್ ಎನ್ಕರೇಜಸ್ ವಾಟ್, ಕ್ರಾಸ್ ಪಾಲಿನೇಷನ್. ಸೊ ಅದಕ್ಕೆ ಪದ ಏನ್ ಕೊಟ್ಟಿದ್ದಾರೆ, ಸೆಲ್ಫ್ ಸ್ಟೆರಿಲಿಟಿ ಅಂತ ಕೊಟ್ಟಿದ್ದಾರೆ, ಅಥವಾ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿ. ವಿ ಹ್ಯಾವ್ ಡಿಕೋಗ್ಯಾಮಿ ಅಂತ ಹೇಳಿ. ಓಕೆ, ಇಲ್ಲಿ ಡಿಕೋಗ್ಯಾಮಿದಲ್ಲಿ ಏನಾಗ್ತದಂದ್ರೆ, ಫಾರ್ ಎಕ್ಸಾಂಪಲ್, so we have stigma and here we have anther. Okay, ಇಲ್ಲಿ ಏನಾಗ್ತದೆ, ಯೂಶುವಲಿ ನಾರ್ಮಲಿ ಈಗ ಅಕಸ್ಮಾತ್ ಏನಾದ್ರೂ ಆಂಥರ್ ಮತ್ತೆ ಸ್ಟಿಗ್ಮಾ ಅಟ್ ಎ ಟೈಮ್ ಮ್ಯಾಚೂರ್ ಆದ್ರೆ ಒಂದು ಪದ ಯೂಸ್ ಮಾಡ್ತೀವಿ, ಏನದು, ವಿ ಕಾಲ್ ಇಟ್ ಆಸ್ ಹೋಮೋಗ್ಯಾಮಿ ಅಂತ ಹೇಳಿ. ಹೋಮೋಗ್ಯಾಮಿ ಅಂದ್ರೆ ಏನು, ಆಂಥರ್ ಅಂಡ್ ಸ್ಟಿಗ್ಮಾ ಮೆಚೂರ್ಸ್ ಅಟ್ ದ ಸೇಮ್ ಟೈಮ್. ಎರಡೂ ಮೆಚೂರ್ ಆದ್ರೆ ಏನ್ ಚಾನ್ಸ್ ಇದೆ, ದೇರ್ ಈಸ್ ಎ ಚಾನ್ಸ್ ಆಫ್ ಸೆಲ್ಫ್ ಪಾಲಿನೇಷನ್. ಸೊ ಅದ್ರ ಸಲುವಾಗಿ ಬಹಳಷ್ಟು ಗಿಡಗಳು ಏನ್ ಮಾಡ್ತವೆ, ಇಲ್ಲಿ ಆಂಥರ್ ಅಂಡ್ ಸ್ಟಿಗ್ಮಾ ಮೆಚೂರ್ಸ್ ಅಟ್ ಡಿಫರೆಂಟ್ ಟೈಮ್. ಸೊ ಡಿಕೋಗ್ಯಾಮಿದಲ್ಲಿ ಏನು, ಸೊ ಆಂಥರ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಅಂದ್ರೆ ಲೆಟ್ ಮಿ ರೈಟ್ ಕಾರ್ಪೆಲ್, ದೇ ಮೆಚ್ಯೂರ್ at a different time. ಸೊ ಇಲ್ಲಿ ಏನಾಗ್ತದೆ, ಹಾಗಾದ್ರೆ ಪಾಲಿನೇಷನ್ ಅಂದ್ರೆ ಇದಕ್ಕೇನು, ಅಕಸ್ಮಾತ್ ಫಸ್ಟ್ ಆಂಥರ್ ಮ್ಯಾಚೂರ್ ಆಗಿದೆ ಅಂತ ಇಟ್ಕೊಳ್ಳಿ, ಇದು ಏನ್ ರಿಲೀಸ್ ಮಾಡ್ತದೆ, ಪೋಲನ್ ಗ್ರೇನ್. ಸೊ ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೇನ್ಸ್ ಕುತ್ಕೊಂತಾವ ಅಂತ ಇಟ್ಕೊಳ್ಳಿ. ಓಕೆ, ಇನ್ನು ಸ್ಟಿಗ್ಮಾ ಮೆಚೂರ್ ಆಗಿಲ್ಲ. ಸ್ಟಿಗ್ಮಾ ಮೆಚೂರ್ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ, ದೆನ್ ಡೆಫಿನೆಟ್ಲಿ ಈ ಪೋಲನ್ ಗ್ರೇನ್ಸ್ ಬಂದ್ ಕುತ್ಕೊಂಡ್ರೆ ಏನಾಗಂಗಿಲ್ಲ, ದೇ ವಿಲ್ ನಾಟ್ ಜರ್ಮಿನೇಟ್ ಅಂತ ಹೇಳಿ. ಓಕೆ, ಸೊ ಯಾಕೆ, ಆಮೇಲೆ ನೀವು ಕೇಳ್ಬೋದು, ಸೊ ಅಕಸ್ಮಾತ್ 4-5 ದಿನ ಬಿಟ್ಟು ಇದು ಮೆಚೂರ್ ಆದಾಗ ಅವಾಗ ಜರ್ಮಿನೇಟ್ ಆಗ್ಬೋದಲ್ಲ ಅಂತ ಹೇಳಿ. ಆವಾಗ ಇದ್ರದ್ದು ಲೈಫ್ ಸ್ಪ್ಯಾನ್ ಇರಂಗಿಲ್ಲ. ಆವಾಗ ಇದು ಮೆಚೂರ್ ಆದಾಗ ಇದ್ರ ಪೋಲನ್ ಗ್ರೇನ್ಸ್ ಇದ್ರೂ ಕೂಡ ಪೋಲನ್ ಗ್ರೇನ್ಸ್ ವಿಲ್ ಬಿ ಇನ್ಆಕ್ಟಿವ್, ದೇ ಆರ್ ಅನೇಬಲ್ ಟು ಜರ್ಮಿನೇಟ್ ಹಿಯರ್ ಅಂತ ಹೇಳಿ. ಸೊ ಫಸ್ಟ್ ಇದು ಮೆಚೂರ್ ಆಗಿದೆ, ಇದು ಪೋಲನ್ ಗ್ರೇನ್ಸ್ ಬೇರೆ ಹೂಗೆ ಮೆಚೂರ್ ಅಂದ್ರೆ ಏನ್ ಮಾಡ್ಬೋದು, ಪಾಲಿನೇಟ್ ಮಾಡ್ಬೋದು. ಇಲ್ಲಿ ಇದ್ರೂ ಕೂಡ ಏನಾಗಂಗಿಲ್ಲ, ಅದು ಪಾಲಿನೇಟ್ ಅಥವಾ ಜರ್ಮಿನೇಷನ್ ಆಗಂಗಿಲ್ಲ. ಸೊ ವೆನ್ ಸ್ಟಿಗ್ಮಾ ಗೆಟ್ ಮೆಚೂರ್ಸ್, ದೇ ವಿಲ್ ನಾಟ್ ಬಿ ಏಬಲ್ ಟು ಜರ್ಮಿನೇಟ್. ಅವಾಗ ಬೇರೆ ಪೋಲನ್ ಗ್ರೇನ್ಸ್ ಬಂದ್ ಕುಂತಾಗ ಏನಾಗ್ತದೆ, ಆಟೋಮೆಟಿಕಲಿ ದೇ ವಿಲ್ ಜರ್ಮಿನೇಟ್ ಅಂತ ಹೇಳಿ. ಸೊ ಇದಕ್ ನಾವೇನಂತ ಕರಿತೀವಿ, ಡಿಕೋಗ್ಯಾಮಿ. ಸೊ ಐದರ್ ಫಸ್ಟ್ ಆಂಥರ್ ಮೆಚೂರ್ ಆಗ್ಬೋದು ಅಥವಾ ಫಸ್ಟ್ ಏನಾಗ್ಬೋದು, ಕಾರ್ಪೆಲು ಮೆಚೂರ್ ಆಗ್ಬೋದು, ವೇರಿಯೇಷನ್ ಇದೆ ಅದರಲ್ಲಿ. ಓಕೆ, ಹಂಗಿದ್ದಾಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಫಸ್ಟ್ ಆಂಥ್ಯೂರ್ ಮೆಚೂರ್ ಆದ್ರೆ, ಫಸ್ಟ್ ಆಂಥ್ಯೂರ್ ಮೆಥಡ್ ಆದ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಪ್ರೋಟೋ ಆಂಡ್ರಿ ಅಂತ ಕರಿತೀವಿ. ಸೊ ಪ್ರೋಟೋ ಆಂಡ್ರಿದಲ್ಲಿ ಏನಾಗ್ತದೆ, ಫಸ್ಟ್ ಆಂಥರ್ ಮೆಚೂರ್ಸ್ ಅಂತ ಹೇಳಿ. ಇಲ್ಲಿ ಫಸ್ಟ್ ಏನಾಗ್ತದೆ, ಡಿಕೋಗ್ಯಾಮಿದಲ್ಲಿ ಒಂದು ಟೈಪ್, ಡಿಕೋಗ್ಯಾಮಿ ಅಂದ್ರೆ ಆಂಥರ್ ಅಂಡ್ ಕಾರ್ಪೆಲ್ ಮೆಚೂರ್ಸ್ ಎಟ್ ದ ಡಿಫರೆಂಟ್ ಟೈಮ್. ಅಕಸ್ಮಾತ್ ಫಸ್ಟ್ ಏನಾದ್ರು ಆಂಥರ್ ಮೆಚೂರ್ ಆದ್ರೆ ಏನಂತ ಕರಿತೀವಿ, ಅದಕ್ಕೆ ಪ್ರೋಟೋ ಆಂಡ್ರಿ ಅಂತ ಕರಿತೀವಿ. ಅಕಸ್ಮಾತ್ ಫಸ್ಟ್ ಏನಾದ್ರೂ ಕಾರ್ಪೆಲ್ ಮೆಚೂರ್ ಆದ್ರೆ
ಸೊ ಫಸ್ಟ್ ಏನಾದ್ರು ಕಾರ್ಪಲ್, ಗೈನೋಶಿಯಂ ಮೀನ್ಸ್ ಕಾರ್ಪಲ್, ಆಂಡ್ರೋಶಿಯಂ, ಆಂಡ್ರಿ ಇಂಡಿಕೇಟ್ ಆಂಡ್ರೋಶಿಯಂ ವಿಚ್ ಇಸ್ ನಥಿಂಗ್ ಬಟ್ ಆನ್ಸರ್. ಸೊ ಹಿಂಗಿದ್ರೆ ಏನಂತ ಕರಿತೀವಿ ಅದಕ್ಕೆ, ಪ್ರೋಟೋಗೈನಿ. ಸೊ ಡಿಕೋಗ್ಯಾಮಿದಲ್ಲಿ ಎರಡು ಟೈಪ್ಸ್ ಬರ್ತವೆ. ಡಿಕೋಗ್ಯಾಮಿ ಅಂದ್ರೆ ಆಂಥರ್ ಅಂಡ್ ಕಾರ್ಪಲ್ ಮೆಚೂರ್ಸ್ ಅಟ್ ಡಿಫರೆಂಟ್ ಟೈಮ್. If anther matures first, then we call it as protoandry. If carpel matures first, then we call it as protogyny. So ಹಿಂಗಿದ್ದಾಗ್ಲೂ ಏನಾಗ್ತದೆ, ಯೂಶುವಲಿ ಯಾವ್ದಾದ್ರು ಫಸ್ಟ್ ಮೆಚ್ಯೂರ್ ಆಗ್ಲಿ, ಓಕೆ, ಸೊ ಅವಾಗ ಏನಾಗ್ತದೆ, ದೇ ವಿಲ್ ಎನ್ಕರೇಜ್ ವಾಟ್, ಕ್ರಾಸ್ ಪಾಲಿನೇಷನ್ ರಾದರ್ ದೆನ್ ಸೆಲ್ಫ್ ಪಾಲಿನೇಷನ್. ಸೊ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡಕ್ಕೆ ಇವೆಲ್ಲ ಡಿಫರೆಂಟ್ ಮೆಥಡ್ಸ್ ಫ್ಲವರ್ಸ್ ಮಾಡ್ತವೆ. ಓಕೆ, ಅದ್ರ ಸಲುವಾಗಿ ಇದನ್ನ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರೆಯೋದು, ಮೆಥಡ್ಸ್ ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ಸೊ ಇನ್ನೊಂದಿದೆ ಕಾನ್ಸೆಪ್ಟ್, ಯಾವುದು, ಹೆಟಿರೋಸ್ಟೈಲಿ ಅಂತ ಹೇಳಿ. ಸೊ ಹೆಟಿರೋ ಇನ್ ದ ಸೆನ್ಸ್ ಇಟ್ ಇಂಡಿಕೇಟ್ಸ್ ಡಿಫರೆಂಟ್ ಅಂತ ಹೇಳಿ. ಸೊ ಹೆಟಿರೋ ಪದದ ಅರ್ಥ ಏನು, ಡಿಫರೆಂಟ್ ಅಂದ್ರೆ ಸ್ಟೈಲ್ಸ್ ವಿಲ್ ಬಿ ಡಿಫರೆಂಟ್. ನಾರ್ಮಲಿ ಈಗ ಒಂದು ಹೂ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಹೂದಲ್ಲಿ ಏನಿರ್ತದೆ, ಸೊ ದಿಸ್ ಈಸ್ ಸ್ಟೈಲ್. ಒಂದೊಂದು ಹೂದಲ್ಲಿ ಏನಿರ್ತದೆ, ಸ್ಟೈಲ್ ವಿಲ್ ಬಿ ಲಾಂಗರ್. ಓಕೆ, ಆಂಥರ್ಸ್ ಏನಿರ್ತವೆ, ಸಣ್ಣದಿರ್ತವೆ. ಹೌದಾ, ಹಿಂಗಿದ್ದಾಗ ಯೂಶಲಿ ಏನಾಗ್ತದೆ, ದ ಪೋಲರ್ ಗ್ರೈನ್ಸ್ ಈಸಿಲಿ ಕಾಂಟ್ ಮೂವ್ ಹಿಯರ್. ಓಕೆ, ಹೆನ್ಸ್ ವಾಟ್ ಇಟ್ ಡಸ್, ಇಟ್ ಅವಾಯ್ಡ್ಸ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ. ಹಿಂಗೂ ಇರ್ಬೋದು. ಅಂದ್ರೆ ಇಲ್ಲಿ ನೋಡಿ, ಲೆಂತ್ ಆಫ್ ದ ಸ್ಟೈಲ್ ಅಂಡ್ ಫಿಲಮೆಂಟ್ ಇಸ್ ವೇರಿಯೇಷನ್, ವೇರಿ ಆಗ್ತದೆ ಅಂತ ಹೇಳಿ, ಡಿಫ್ರೆಂಟ್ ಇದೆ ಅಂತ ಹೇಳಿ. ಅಕಸ್ಮಾತ್ ದೇರ್ ಇಸ್ ಫ್ಲವರ್ಸ್ ಅಲ್ಲಿ, ಸೊ ಇದು ಸಣ್ಣದಿರ್ಬೋದು ಸ್ಟೈಲ್, ಆಂಥರ್ಸ್ ಮೇ ಬಿ ಬಿಗರ್. ಹಿಂಗಿದಾಗ ಏನಾಗ್ತದೆ, ದ ಪೋಲನ್ ಗ್ರೈನ್ಸ್ ಆರ್ ರಿಲೀಸ್ಡ್. ಯೂಶಲಿ ಅವಾಗ ಏನಾಗ್ತದೆ, ಆದಷ್ಟು ಬೈಸೆಕ್ಷುವಲ್ ಫ್ಲವರ್ಸ್ ಇದ್ರೂ ಕೂಡ ಏನಾಗ್ತದೆ, ದೇ ವಿಲ್ ಎನ್ಕರೇಜ್ ವಾಟ್, ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ. ಅಂದ್ರೆ ಇಲ್ಲೇನಿದೆ, ಸ್ಟೈಲ್ ಲೆಂತ್ ಏನಿದೆ ವೇರಿ ಆಗ್ತದೆ ಒಂದೊಂದು ಫ್ಲವರ್ ಒನ್ ಕಂಪೇರ್ಡ್ ಟು ದ ಲೆಂತ್ ಆಫ್ ದ ಫಿಲಮೆಂಟ್. ಅದ್ರ ಸಲುವಾಗಿ ಇದಕ್ಕೆ ಹೆಸರು ಏನ್ ಕೊಟ್ಟಿದ್ದಾರೆ, ಹೆಟಿರೋ ಸ್ಟೈಲಿ, ವೇರಿಯೇಷನ್ ಇನ್ ದ ಲೆಂತ್ ಆಫ್ ದ ಸ್ಟೈಲ್ ವಿತ್ ರೆಸ್ಪೆಕ್ಟ್ ಟು ದ ಫಿಲಮೆಂಟ್ ಅಂತ ಹೇಳಿ, ವಿಚ್ ಆಲ್ಸೋ ಎನ್ಕರೇಜಸ್ ವಾಟ್, ಕ್ರಾಸ್ ಪಾಲಿನೇಷನ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್, ಇನ್ನೊಂದು ಟರ್ಮ್ ಇದೆ ಕಾಲ್ಡ್ ಆಸ್ ಹರ್ಕೋಗ್ಯಾಮಿ. ಓಕೆ, ಸೊ ಬಹಳ ಕಡಿಮೆ ಫ್ಲವರ್ಸ್ ಅಲ್ಲಿ ನೋಡ್ತೇವೆ ಇದನ್ನ. ಸೊ ಒಂದು ಫ್ಲವರ್ ಇದನ್ನ ಹೇಳ್ಬೇಕಂದ್ರೆ ಕೆಲೋಟ್ರೋಪಿಸ್ ಅಂತ ಹೇಳಿ. ಸೊ ಎಕ್ಕಿ ಗಿಡ ಹೂ ನೋಡಿರ್ತೀರಿ ಯೂಶಲಿ, ಈ ಟೈಪ್ ಇರ್ತದೆ. ಸೊ ಹಿಯರ್ ಇಟ್ ವಿಲ್ ಬಿ ಹ್ಯಾವಿಂಗ್ ಲೈಕ್ ಈ ಟೈಪ್ ಎಲ್ಲ ಇರ್ತದೆ. ಓಕೆ, ಸೊ ದಿಸ್ ಈಸ್ ಸ್ಟಿಗ್ಮಾ ಅಂಡ್ ದಿಸ್ ಈಸ್ ವಾಟ್, ಆಂಥರ್. ಓಕೆ, ಸೊ ಹರ್ಕೋಗ್ಯಾಮಿ ಏನ್ ಹೇಳ್ತದಂದ್ರೆ, ಬಿಟ್ವೀನ್ ಆಂಥರ್ ಅಂಡ್ ಸ್ಟಿಗ್ಮಾ ದೇರ್ ಈಸ್ ಬ್ಯಾರಿಯರ್ ಅಂತ ಹೇಳಿ. ಈಗ ಆಂಡ್ರೋಶಿಯಂ ಇದೆ, ಗೈನೋಶಿಯಂ ಇದೆ, ಅದ್ರ ಮಧ್ಯದಲ್ಲಿ ಒಂದು ಫಿಸಿಕಲ್ ಬ್ಯಾರಿಯರ್ ಇರ್ತದೆ. ಓಕೆ, which will not make the pollen grains to get deposit on the stigma. ಒಂದು ಬ್ಯಾರಿಯರ್ ಇರ್ತದೆ. ಈ ಬ್ಯಾರಿಯರ್ ಇದ್ದಾಗ ಏನಾಗ್ತದೆ, ಈ ಪೋಲನ್ ಗ್ರೈನ್ಸ್ ಬ್ಯಾರಿಯರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ಪೋಲನ್ ಗ್ರೈನ್ಸ್ ಏನಾಗ್ತದೆ, ದೇ ವಿಲ್ ನಾಟ್ ಡೆಪಾಸಿಟ್ ಹಿಯರ್. ಓಕೆ, ದೇ ಆರ್ ಡೆಪಾಸಿಟೆಡ್ ಟು ದ ನೆಕ್ಸ್ಟ್ ಸ್ಟಿಗ್ಮಾ. ಓಕೆ, ಸೊ ಬ್ಯಾರಿಯರ್ ಅಂತ ಪದ ಬಂದಾಗ ಹರ್ಕೋಗ್ಯಾಮಿ ಅದೇ ಹೇಳ್ತದೆ. ಓಕೆ, ವಾಟ್ ಈಸ್ ಹರ್ಕೋಗ್ಯಾಮಿ, ಗೆಮೆಟ್ಸ್ ಮಧ್ಯದಲ್ಲಿ ಏನಿರ್ತದೆ, ಬ್ಯಾರಿಯರ್ ಇರ್ತದೆ ಆಫ್ ದ ಸೇಮ್ ಫ್ಲವರ್. ಓಕೆ, hence what they do, they avoid what, self pollination and encourage what, cross pollination. Last one what we have, pollen prepotency anta heli. So pollen prepotency andre, so we have stigma. So ಆಗ್ಲೇ ಬರ್ದಿದ್ನಲ್ಲ ಸೆಲ್ಫ್ ಸ್ಟೆರಿಲಿಟಿ, ಅದೇ ಟೈಪ್ ಇದೆ. ಓಕೆ, ಸೊ S1 ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇನ್ನೊಂದು ಪೋಲನ್ ಗ್ರೈನ್ ಬೇರೆ ಹೂಲಿಂತ್ರ ಬಂದಿದೆ. ಸೊ ಫ್ರಮ್ ಡಿಫರೆಂಟ್ ಫ್ಲವರ್ ಇಟ್ ಹ್ಯಾಸ್ ಕಮ್. ಓಕೆ, ಸೆಲ್ಫ್ ಸ್ಟೆರಿಲಿಟಿ ಇದ್ರೆ ಏನಾಗ್ತದೆ, ಇದು ಜರ್ಮಿನೇಟೇ ಆಗಲ್ಲ. ಓಕೆ, ಇಟ್ ವಿಲ್ ನಾಟ್ ಜರ್ಮಿನೇಟ್ ಅಟ್ ಆಲ್. ಓಕೆ, ಸೊ ಆದ್ರೆ ಪೋಲನ್ ಪ್ರೀ ಪೊಟೆನ್ಸಿದಲ್ಲಿ ಏನಾಗ್ತದೆ ಅಂದ್ರೆ, ಇದ್ರ ಜರ್ಮಿನೇಷನ್ ಪೀರಿಯಡ್ ಏನಿದೆ ಬಹಳ ಸ್ಲೋ ಇದೆ. ಬೇರೆ ಹೂಲಿಂತ್ರ ಬಂದಂತ ಪೋಲನ್ ಗ್ರೈನ್ ಏನ್ ಮಾಡ್ತದೆ, ಇಟ್ ವಿಲ್ ಜರ್ಮಿನೇಟ್ ಫಾಸ್ಟ್. ಅಂದ್ರೆ ಈ ಪೋಲನ್ ಗ್ರೇನ್ ಕಿಂತ ಬೇರೆ ಹೂಲಿಂತ್ರ ಬಂದಂತ ಪೋಲನ್ ಗ್ರೇನ್ ಏನಾಗ್ತದೆ, ಫಾಸ್ಟ್ ಆಗಿ ಜರ್ಮಿನೇಟ್ ಮಾಡ್ತದೆ. ಹೆನ್ಸ್ ದೇರ್ ಇಸ್ ಎ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಆಫ್ ದಿಸ್ ಗೆಮೆಟ್ ರಾದರ್ ದನ್ ದಿಸ್. ಅಂದ್ರೆ
ಇದನ್ನ ನಾವೇನಂತ ಕರಿತೀವಿ ಪೋಲನ್ ಪ್ರಿಪೊಟೆನ್ಸಿ. ಹೋಪ್ ಯು ಗಾಟ್ ದ ಡಿಫರೆನ್ಸ್ ಬಿಟ್ವೀನ್ ಪೋಲನ್ ಪ್ರಿಪೊಟೆನ್ಸಿ ಅಂಡ್ ಸೆಲ್ಫ್ ಸ್ಟೆರಿಲಿಟಿ. ಸೆಲ್ಫ್ ಸ್ಟೆರಿಲಿಟಿದಲ್ಲಿ ಏನಾಗ್ತದೆ, ದಿಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಕೆಪಾಸಿಟಿ ಟು ಜರ್ಮಿನೇಟ್ ಓನ್ಲಿ, ಜರ್ಮಿನೇಟೇ ಆಗಂಗಿಲ್ಲ ಅದು. ಓಕೆ, ಪೋಲನ್ ಪ್ರಿಪೊಟೆನ್ಸಿದಲ್ಲಿ ಇದು ಜರ್ಮಿನೇಟ್ ಆಗ್ತದೆ, ಆದ್ರೆ ಇದು ಜರ್ಮಿನೇಷನ್ ಪೀರಿಯಡ್ ವೆನ್ ಕಂಪೇರ್ ಟು ಅದರ್ ಪೋಲನ್ ಗ್ರೇನ್ಸ್ ಫ್ರಮ್ ಡಿಫರೆಂಟ್ ಫ್ಲವರ್ ಇಸ್ ಸ್ಲೋ. Okay, hence this will germinate faster and carry out the fertilization. Hence pollen prepotency flowers also what they do, they encourage what, cross pollination rather than self pollination. Hope you understood about these different types of outbreeding devices. One is unisexuality, where the flowers will be male or they will be female, hence they have to encourage what, cross pollination. ಇನ್ನೊಂದೇನಿದೆ ಸೆಲ್ಫ್ ಸ್ಟೆರಿಲಿಟಿ. ಸೊ ಸೆಲ್ಫ್ ಸ್ಟೆರಿಲಿಟಿ ಅಥವಾ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ, ವೇರ್ ದ ಪೋಲನ್ ಗ್ರೇನ್ಸ್ ಆಫ್ ದ ಸೇಮ್ ಫ್ಲವರ್ ವಿಲ್ ನಾಟ್ ಜರ್ಮಿನೇಟ್ ಆನ್ ದ ಸ್ಟಿಗ್ಮಾ. ಓಕೆ, ಡಿಕೋಗ್ಯಾಮಿ. ಡಿಕೋಗ್ಯಾಮಿ ಏನ್ ಹೇಳ್ತದೆ, ಆಂಥರ್ಸ್ ಅಂಡ್ ಕಾರ್ಪೆಲ್ಸ್ ಮೆಚ್ಯೂರ್ಸ್ ಅಟ್ ಡಿಫರೆಂಟ್ ಟೈಮ್. ಓಕೆ, ಇಫ್ ದ ಆಂಥರ್ ಮೆಚ್ಯೂರ್ಸ್ ಫಸ್ಟ್ ದೆನ್ ವಿ ಕಾಲ್ ಇಟ್ ಆಸ್ ಪ್ರೋಟೋಆಂಡ್ರಿ. ಇಫ್ ದ ಕಾರ್ಪೆಲ್ ಮೆಚ್ಯೂರ್ಸ್ ಫಸ್ಟ್ ದೆನ್ ವಿ ಕಾಲ್ ಇಟ್ ಆಸ್ ಪ್ರೋಟೋಗೈನಿ ಅಂತ ಹೇಳಿ. ಇನ್ನೊಂದಿದೆ ಹೆಟ್ರೋಸ್ಟೈಲಿ. ಹೆಟ್ರೋಸ್ಟೈಲಿದಲ್ಲಿ ಏನಾಗ್ತದೆ, ಸೊ ಫಿಲಮೆಂಟ್ ಅಂಡ್ ಸ್ಟೈಲ್ ಲೆಂತ್ ವಿಲ್ ಬಿ ಡಿಫರೆಂಟ್. ಓಕೆ, ಹೆನ್ಸ್ ಲೀಡಿಂಗ್ ಟು ಕ್ರಾಸ್ ಪಾಲಿನೇಷನ್. ಹರ್ಕೋಗ್ಯಾಮಿ ಏನಿರ್ತದೆ, ಬಿಟ್ವೀನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಬಿಟ್ವೀನ್ ಆಂಡ್ರೋಶಿಯಮ್ ಅಂಡ್ ಗೈನೋಶಿಯಮ್ there will be a physical barrier which will not allow the self pollination to occur, hence we call it as harcogamy. Pollen prepotency dalli enaagtade, so the pollen grain from other flower will be having the fast germination period on the stigma when compared to the pollen grain of the same flower, just to avoid self pollination. Okay, so this is about the outbreeding device. Next we will be studying about pollen pistil interactions. So pollen pistil interaction. So let us see about pollen pistil interaction. So here I have written single carpel. So think this is stigma. So this part is style and this will be the ovary. Okay, so what we have in ovary? So in ovary we have the ovule. So in ovule we have antipodals, we have polar cells, we have synergids. In synergids we have filiform apparatus and this is the egg cell. So totally we call it as embryo sac. Idu suttlu yenide, we have nucleus cells. Okay, and next what we have the integuments. Okay, so this is the ovule. Idr ಬಗ್ಗೆ ನಾವು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಓಕೆ, ದಿಸ್ ಇಸ್ ದ ovule. ಈಗ ಪೋಲನ್ ಗ್ರೇನ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಪೋಲನ್ ಗ್ರೇನ್ಸ್ ಏನ್ ಮಾಡ್ತವೆ, ದೇ ವಿಲ್ ಸ್ಟಾರ್ಟ್ ಟು, ಸೊ ಸ್ಟಿಗ್ಮಾದಲ್ಲಿ ಏನಿರ್ತದೆ, ಒಂದು ಸ್ಟಿಕಿ ಕೆಮಿಕಲ್ ಇರ್ತದೆ. ಓಕೆ, ಸೊ ಸ್ಟಿಕಿ ಕೆಮಿಕಲ್ ಕಂಟೈನ್ಸ್ ವಾಟ್, ಸುಕ್ರೋಸ್. ಸ್ಟಿಕಿ ಕೆಮಿಕಲ್ ದಲ್ಲಿ ಏನಿರ್ತದೆ, ಸುಕ್ರೋಸ್ ಇರ್ತದೆ. ಸೊ ಸುಕ್ರೋಸ್ ಮೇಕ್ ದ ಪೋಲನ್ ಗ್ರೇನ್ಸ್ ಟು ಜರ್ಮಿನೇಟ್. ಈಗ ಯಾವ್ದೇ ಕಾಳಿಗೆ ಒಣದಿದ್ರೆ ಅದು ಜರ್ಮಿನೇಟ್ ಆಗಂಗಿಲ್ಲ, ಮೊಳಕೆ ಹೊಡೆಯಂಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹೊಡೀರಿ, ಆವಾಗ ಏನಾಗ್ತದೆ, ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೇಮ್ ಕಾನ್ಸೆಪ್ಟ್ ಹಿಯರ್ ಆಲ್ಸೋ. ಪೋಲನ್ ಗ್ರೇನ್ಸ್ ಡ್ರೈ ಇದ್ರೆ ದೇ ವಿಲ್ ನಾಟ್ ಜರ್ಮಿನೇಟ್. ಓಕೆ, ಆದ್ರೆ ಸ್ಟಿಕಿ ಕೆಮಿಕಲ್ ಸುಕ್ರೋಸ್ ಇರೋದ್ರಿಂದ ಏನಾಗ್ತದೆ, ದೇ ವಿಲ್ ಸ್ಟಾರ್ಟ್ ಟು ಜರ್ಮಿನೇಟ್ ಅಂತ. ಓಕೆ, ಸೊ ಜರ್ಮಿನೇಟ್ ಆಗಿ ಎಲ್ಲಿ ರೀಚ್ ಆಗ್ತದೆ, ದೇ ವಿಲ್ ರೀಚ್ ದ ಹೋಲ್. ಸೊ ಹೆಂಗ್ ಜರ್ಮಿನೇಟ್ ಆಗ್ತದೆ ಅಂತ ನೋಡೋಣ. ಸೊ ಪೋಲನ್ ಗ್ರೇನ್, ಸೊ ಪೋಲನ್ ಗ್ರೇನ್ ಬಗ್ಗೆ ನೋಡಿದ್ವಿ. ಸೊ ಪೋಲನ್ ಗ್ರೇನ್ ದಲ್ಲಿ ಏನಿದೆ, we have two cells. One cell yadu, that is vegetative. Okay, better. So this is generative cell. Let me write this as vegetative cell. Right. So pollen grain ಕಲಿತಿರ್ಬೇಕಾದ್ರೆ, ಮೈಕ್ರೋಸ್ಪೋರೋಜೆನಿಸಿಸ್ ಕಲಿತಿರ್ಬೇಕಾದ್ರೆ ಹೇಳಿದೆ ನಿಮಗೆ, ಪೋಲನ್ ಗ್ರೇನ್ಸ್
are usually released in two-celled stage ಅಂತ ಹೇಳಿ 60% of the angiosperms ಅಲ್ಲಿ ಏನಾಗ್ತದೆ the pollen grains are released in two-celled stage. ಯಾವ್ಯಾವುದು? one is generative cell and another one is vegetative cell. ಇನ್ನು ಸ್ವಲ್ಪ pollen grains in 40% pollen grains ಏನಿರ್ತದಲ್ಲ ಅದರಲ್ಲಿ ಜನರೇಟಿವ್ ಸೆಲ್ ಇದ್ದಿದ್ದು ಏನಾಗಿರ್ತದೆ, ಸೊ ಅದು ಇನ್ನೊಂದು ಮೈಟೋಸಿಸ್ ಆಗ್ತದೆ. ಏನಾಗ್ತದೆ ಅಲ್ಲಿ? ಇಟ್ ವಿಲ್ ಅಂಡರ್ಗೋ ಅನದರ್ ಮೈಟೋಸಿಸ್, ಇಟ್ ವಿಲ್ ಡಿವೈಡ್, ಮೈಟೋಸಿಸ್ ಆಗ್ತದೆ. ಸೊ two gametes are formed and this will be the vegetative cell. Okay, so ಇದಕ್ಕೆ ನಾವೇನಂತ ಕರಿತೀವಿ? we call them as these are the two male gametes. So this is a two-celled stage and this is what we call it as three-celled stage. So 40% ಏನ್ ನಿಮ್ಗೆ 60% ಏನ್ ಹೇಳಿದ್ನಲ್ಲ, 60% ಆಫ್ ದ angiosperms ಅಲ್ಲಿ ಏನಾಗ್ತದೆ, the pollen grains are released from the anther in two-celled stage, which will be having generative cell and vegetative cell. So ಇನ್ನು 40% of the angiosperms ಅಲ್ಲಿ ಏನಾಗಿರ್ತದೆ ಅಂದ್ರೆ, ರಿಲೀಸ್ ಆಗೋಕ್ಕಿಂತ ಮೊದಲು ಜನರೇಟಿವ್ ಸೆಲ್ ವಿಲ್ ಅಂಡರ್ಗೋ ಅನದರ್ ಡಿವಿಷನ್, ಅನದರ್ ಮೈಟೋಸಿಸ್ ಟು ಫಾರ್ಮ್ ವಾಟ್? two male gametes and here will be having the vegetative cells. ಸೊ ಇಲ್ಲಿ ಎಷ್ಟಾಯ್ತು? 3 ಆಯ್ತು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೆ three-celled stage. ಹಂಗಂದ್ರೆ ಇಲ್ಲಿ two-celled ಸ್ಟೇಜ್ ಇದ್ದಾಗ ಜನರೇಟಿವ್ ಸೆಲ್ ಯಾವಾಗ ಡಿವೈಡ್ ಆಗ್ತದೆ? ಸೊ ಇಲ್ಲಿ ಪೋಲನ್ ಗ್ರೇನ್ ಬಂದ್ಕೊಂತು ಜರ್ಮಿನೇಟ್ ಆಗೋಕ್ಕಿಂತ ಮೊದಲು ಏನಾಗ್ತದೆ? ಸೊ ಹಿಯರ್ ವಿ ಹ್ಯಾವಿಂಗ್ ವೆಜಿಟೇಟಿವ್ ಸೆಲ್ ಅಂಡ್ ಹಿಯರ್ ಜನರೇಟಿವ್ ಸೆಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂದ್ರೆ, ನೌ ವೆಜಿಟೇಟಿವ್ ಸೆಲ್ ವಿಲ್ ಬಿ ಲೈಕ್ ದಟ್, ಜನರೇಟಿವ್ ಸೆಲ್ ವಿಲ್ ಅಂಡರ್ಗೋ ಡಿವಿಷನ್, ಜನರೇಟಿವ್ ಸೆಲ್ ವಿಲ್ ಅಂಡರ್ಗೋ ಮೈಟೋಸಿಸ್ ಟು ಫಾರ್ಮ್ three-celled stage. ಆವಾಗ ಏನಾಗ್ತದೆ? ಸೊ ದಿಸ್ ಈಸ್ ಇನ್ನರ್ ಸೆಲ್, ವಾಟ್ ವಿ ಕಾಲ್ ಇಟ್ ಆಸ್ ಇನ್ನರ್ ಲೇಯರ್, ದಟ್ ಈಸ್ ಇಂಟೈನ್. ಸೊ ಹೊರಗೊಂದು ಲೇಯರ್ ಇದೆ ಅಂತ ಹೇಳಿದೆ ನೀವು ನಾನು. ಸೊ ದ ಔಟರ್ ಲೇಯರ್ ವಾಟ್ ವಿ ಕಾಲ್ ಇಟ್ ಆಸ್ ಎಕ್ಸೈನ್. ಓಕೆ, ಸೊ ಎಕ್ಸೈನ್ ಕಂಟಿನ್ಯೂಸ್ಲಿ ಇರಂಗಿಲ್ಲ, ಅಲ್ಲಲ್ಲಿ ಏನಿರ್ತದೆ? ಎಕ್ಸೈನ್ ಆಬ್ಸೆಂಟ್ ಇರ್ತದೆ. ಈ ಸ್ಮಾಲ್ ಪೋರ್ ಲೈಕ್ ಸ್ಟ್ರಕ್ಚರ್ಸ್ ವಿಲ್ ಬಿ ಫಾರ್ಮ್. ಸೊ ದೀಸ್ ಪೋರ್ಸ್ ವಾಟ್ ವಿ ಕಾಲ್ ದೆಮ್ ಆಸ್, ವಿ ಕಾಲ್ ಇಟ್ ಆಸ್ ಜರ್ಮ್ ಪೋರ್ಸ್ ಅಂತ ಕರಿತೀವಿ. ಏನು ಕರಿತದಕ್ಕೆ? ಸೊ ವಿ ಕಾಲ್ ಇಟ್ ಆಸ್ ಜರ್ಮ್ ಪೋರ್ಸ್. ಸೊ ಇಲ್ಲಿ ಏನು ಪೋಲನ್ ಗ್ರೇನ್ ಏನಿದೆಯಲ್ಲ, so it will undergo mitosis to form what? Two male gametes and one vegetative cell will be there. Now what happens? Through one of the germ pore, the content will start to come out. ಇದು ಕಂಟೆಂಟ್ ಏನಿದೆಯಲ್ಲ ಇದ್ರ ಒಳಗಿದ್ದು ಸೈಟೋಪ್ಲಾಸಮ್ ಆಗಲಿ ಅವೆಲ್ಲ ಏನಾಗ್ತದೆ? ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಈ ಕಂಟೆಂಟ್ ಜೊತೆ ಏನ್ ಬರ್ತದೆ? ವೆಜಿಟೇಟಿವ್ ಸೆಲ್ಲು ಬರ್ತದೆ. ಸೊ ಯು ವಿಲ್ ಗೆಟ್ ದ ಮೇಲ್ gametes also following that one. So this is what we call it as a pollen tube ಅಂತ ಕರಿತೀವಿ. ಈ ಜರ್ಮಿನೇಷನ್ ಗೆ ಏನಂತ ಕರಿತೀವಿ ನಾವು? pollen tube. Okay, so this is pollen grain. So content of the pollen grains will be coming out. So this is what we call it as pollen tube. Okay, so there are some chemicals which will be guiding the pollen grain, means pollen tube, towards the female gamete. Andre, so they will be through style, they will be coming here. So ಎಲ್ಲಿ ಬರ್ತವೆ? ಮೈಕ್ರೋಪೈಲಿಗೆ ಬರ್ತದೆ. From here they will be reaching the micropyle. ಅದಕ್ಕೆ ಮೈಕ್ರೋಪೈಲ್ ಏನಿರ್ತದೆ? ಓಪನ್ ಸ್ಪೇಸ್ ಇರ್ತದೆ. ಓಕೆ, ಇಲ್ಲಿ ಮಟ್ಟ ಬರ್ತದೆ. ಸೊ ಏನೇನ್ ಬಂತು ಇದರಲ್ಲಿ? along with that we have tube nucleus, means ಈ ವೆಜಿಟೇಟಿವ್ ನ್ಯೂಕ್ಲಿಯಸ್ ಗೆ ಏನಂತ ಕರಿತೀವಿ ನಾವು? ಟ್ಯೂಬ್ ಸೆಲ್ ಅಂತಾನು ಕರಿತೀವಿ. ಓಕೆ, ನೆಕ್ಸ್ಟ್ ಅದ್ರ ಹಿಂದ್ಗಡೆ ಏನಿದಾವೆ? ವಿ ಹ್ಯಾವ್ ಟೂ ಮೇಲ್ gametes. ಮುಂದೇನಿದೆ? ವೆಜಿಟೇಟಿವ್ ಸೆಲ್ ಇದೆ ಅಥವಾ ಟ್ಯೂಬ್ ಸೆಲ್ ಇದೆ. ಓಕೆ, ಈಗ ನಾವು ಥ್ರೂ ಮೈಕ್ರೋಪೈಲ್ ದೇ ವಿಲ್ ಮೂವ್ ಟು ಎನಿ ಒನ್ ಆಫ್ ದ ಸಿನರ್ಜಿಡ್. ಓಕೆ, ಯಾವ್ದಾದ್ರೂ ಒಂದು ಸಿನರ್ಜಿಡಿಗೆ ಮಾತ್ರ ಏನಾಗ್ತದೆ? ಅದು ಹೋಗ್ತದೆ ಅಂತ ಹೇಳಿ. ಓಕೆ, ದೇ ವಿಲ್ ರೀಚ್ ಹಿಯರ್, ವಿಲ್ ಬಿ ರೀಚಿಂಗ್ ದ ಸಿನರ್ಜಿಡ್. ಓಕೆ, ಈ ಪ್ರೋಸೆಸ್ ನ, ಈ ಎಂಟೈರ್ ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಪೋಲನ್ ಪಿಸ್ಟಿಲ್ interaction. So what is pollen pistil interaction? It is a process from where the pollen grains deposit on the stigma illinda hididu till they reach or enter the ovule. This entire process we call it as pollen pistil interaction anta heli. So two concept ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ವಿ. One is outbreeding devices, ಇನ್ನೊಂದು pollen pistil interaction. ಈಗ ಏನ್ ಹೇಳ್ತಾ ಇದೀನಲ್ಲ ನಿಮಗೆ, ಇದು ಒಂದು ಇಂಪಾರ್ಟೆಂಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಟಾಪಿಕ್, ದಟ್ ಈಸ್
double fertilization and triple fusion. ಸೊ ಇದನ್ನ ಫಸ್ಟ್ ಇಯರ್ ದಲ್ಲಿ ಆಂಜಿಯೋಸ್ಪರ್ಮ್ಸ್ ಹೇಳ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡಿಟ್ಟು ಕ್ಯಾರೆಕ್ಟರ್. ಸೊ ಡಬಲ್ ಫರ್ಟಿಲೈಸೇಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ವಿಚ್ ಆಕರ್ಸ್ ಓನ್ಲಿ ಇನ್ ಆಂಜಿಯೋಸ್ಪರ್ಮ್ಸ್. ಇಟ್ ಈಸ್ ನಾಟ್ ಸೀನ್ ಇನ್ ಎನಿ ಅದರ್ ಪ್ಲಾಂಟ್ಸ್ ಎಕ್ಸೆಪ್ಟ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿರ್ತೀವಿ. ಏನಿದು ಡಬಲ್ ಫರ್ಟಿಲೈಸೇಷನ್? ನಾರ್ಮಲಿ ಫರ್ಟಿಲೈಸೇಷನ್ ಅಂದ್ರೆ ಗೊತ್ತಿದೆ ನಿಮಗೆ. ವಾಟ್ ಈಸ್ ಫರ್ಟಿಲೈಸೇಷನ್? ಇಟ್ ಇಸ್ ದ ಫ್ಯೂಷನ್ ಆಫ್ ಮೇಲ್ ಗೆಮೆಟ್ ಅಂಡ್ ಫಿಮೇಲ್ ಗೆಮೆಟ್. ಓಕೆ, ಆ ಪ್ರೋಸೆಸ್ ನಾವೇನಂತ ಕರಿತೀವಿ? ಫರ್ಟಿಲೈಸೇಷನ್. ಸೊ ಲೆಟ್ ಮಿ ರೈಟ್ ಹಿಯರ್. ಜಸ್ಟ್ ಐ ಆಮ್ ರೈಟಿಂಗ್ ದ embryo sac. Correct ಆಗಿ ಕೇಳ್ಕೊಳ್ಳಿ ಇದನ್ನ. So here we have 3 cells. ಯಾವ cells ಇವು? Antipodal cells. Okay, so here we are having 2 cells. So these are synergies. Okay, and here we are having some structures. So ಇದನ್ನ ಏನಂತ ಕರಿತೀವಿ ನಾವು? ಫಿಲಿಫಾರ್ಮ್ apparatus ಅಂತ ಕರಿತೀವಿ. Okay, and here we are having the main gamete. This is the female gamete, what we call it as egg cell. Okay, next ಇಲ್ಲಿ ಎರಡು ಬರ್ತಿದೆ ನಿಮಗೆ. So these two are nucleus, 2 polar nuclei. Okay, and what we call this as, the nucleus are present in one of the cell, what we call it as central cell. So ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಬೌಟ್ ದ ಎಂಬ್ರಿಯೋ ಸ್ಯಾಕ್, ಹೆಂಗ್ ತಯಾರಾಯ್ತು ಏನಾಯ್ತು ಅಂತ ಹೇಳಿ. ಓಕೆ, when the embryo sac is young, okay, young embryo sac we call it as 7 celled and 8 nucleate structure. ಹೌದಾ? 7 cells ಯಾವ? 3 ಆಂಟಿಪೋಡಲ್ಸ್ ಇದಾವೆ. ಓಕೆ, ಸೊ ಒಂದು ಸೆಂಟ್ರಲ್ ಸೆಲ್ ಇದೆ, ಒಂದು ಎಗ್ ಸೆಲ್ ಇದೆ, ಒಂದು ಸಿನರ್ಜಿ, ಸಾರಿ 2 ಸಿನರ್ಜಿಸ್ ಇದಾವೆ. 3 4 5 6 7. ಓಕೆ, 7 ಸೆಲ್. ಅದು ಸೆಂಟ್ರಲ್ ಸೆಲ್ ದಲ್ಲಿ 2 ನ್ಯೂಕ್ಲಿಯಸ್ ಇದೆ, ಹೆನ್ಸ್ ಇಟ್ ಈಸ್ 8 ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್. ಯಾವಾಗ? ವೆನ್ ಇಟ್ ಈಸ್ ಯಂಗ್ ಅಂತ ಹೇಳಿ. ಓಕೆ, ಸೊ ಇನ್ನು ಮಟ್ಟ ಏನ್ ನೋಡಿದ್ವಿ? ಸೊ ಥಿಂಕ್ ದಟ್ ದ ಪೋಲನ್ ಟ್ಯೂಬ್ ಹ್ಯಾಸ್ ರೀಚ್, ಸೊ ಸಿನರ್ಜಿಡ್ ಅಂತ ಇಟ್ಕೊಳ್ಳೋಣ. ಸೊ ವಾಟ್ ವಿ ಆರ್ ಹ್ಯಾವಿಂಗ್? ವಿ ಆರ್ ಹ್ಯಾವಿಂಗ್ 2 male gametes and this is tube nucleus. Okay, ಇಷ್ಟು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ದಲ್ಲಿ ನೋಡಿದ್ವಿ. ಓಕೆ, ನೌ ವಾಟ್ ಹ್ಯಾಪನ್ಸ್? ಈ ಪೋಲನ್ ಟ್ಯೂಬ್ ಏನಿದೆಯಲ್ಲ, ಎನಿ ಒನ್ ಸಿನರ್ಜಿಡ್ ದಲ್ಲಿ ಏನಾಗ್ತದೆ? ಎಂಟರ್ ಆಗ್ತದೆ. ಓಕೆ, ಸೊ ಎಂಟೈರ್ ಕಂಟೆಂಟ್ ಎಂಟರ್ಸ್ ಹಿಯರ್. ಇದರಲ್ಲಿ ಇನ್ ದ ಸಿನರ್ಜಿಡ್. ಸೊ ಈ ಫಿಲಿಫಾರ್ಮ್ ಅಪರೇಟಸ್ ಯಾಕಿದಾವೆ, ಏನ್ ಮಾಡ್ತವೆ? ಸೊ ಫಿಲಿಫಾರ್ಮ್ ಅಪರೇಟಸ್ ಏನ್ ಮಾಡ್ತಾವ ಅಂದ್ರೆ, ದೇ ವಿಲ್ ಗೈಡ್ ದ ಪೋಲನ್ ಟ್ಯೂಬ್ ಟುವರ್ಡ್ಸ್ ದ ಎಗ್ ಸೆಲ್. ಇದ್ರ ಕೆಲಸ ಏನಂದ್ರೆ ದಾರಿ ತೋರ್ಸೋದು. ಫಿಲಿಫಾರ್ಮ್ ಅಪರೇಟಸ್ ಕೆಲಸ ಏನು? ದಾರಿ ತೋರ್ಸೋದು. ಸೊ ದಟ್ ದ ಮೇಲ್ ಗೆಮೆಟ್ಸ್ ಕ್ಯಾನ್ ಮೂವ್ ಟುವರ್ಡ್ಸ್ ದ ಫಿಮೇಲ್ ಗೆಮೆಟ್. ಇಲ್ಲಿ ಬಂದಾಗ ಏನಾಗ್ತದಂದ್ರೆ, ಈ ಪೋಲನ್ ಟ್ಯೂಬಿನ್ ಮುಂದಿಂದ ಏನಿದೆಯಲ್ಲ, ಇಟ್ ವಿಲ್ ಡಿಜನರೇಟ್ ಆದಾಗ ಟ್ಯೂಬ್ ನ್ಯೂಕ್ಲಿಯಸ್ ಕೂಡ ಏನಾಗ್ತದೆ? ಇಟ್ ಆಲ್ಸೋ ಡಿಜನರೇಟ್, ರಿಲೀಸಿಂಗ್ ದ 2 ಮೇಲ್ ಗೆಮೆಟ್ಸ್ ಇನ್ಸೈಡ್ ದ ಸಿನರ್ಜಿ. ಸೊ ಫಿಲಿಫಾರ್ಮ್ ಅಪರೇಟಸ್ ಏನ್ ಮಾಡ್ತು? ಇಟ್ ಈಸ್ ಗೈಡಿಂಗ್. ಸೊ ಅಷ್ಟರಲ್ಲಿ ಏನಾಗ್ತದೆ? ಈ ಪೋಲನ್ ಟ್ಯೂಬ್ ಮತ್ತೆ ಟ್ಯೂಬ್ ನ್ಯೂಕ್ಲಿಯಸ್ ಏನಾಗ್ತದೆ? ಅದು ಡಿಜನರೇಟ್ ಆಗ್ತದೆ. ಇಟ್ ವಿಲ್ ಬಿಕಮ್ ಲಿಕ್ವಿಡ್, ಸೊ ದಟ್ ದ ಮೇಲ್ ಗೆಮೆಟ್ಸ್ ಕ್ಯಾನ್ ಈಸಿಲಿ ಸ್ಲೈಡ್ ಇನ್ಸೈಡ್. ಸ್ಲಿಪ್ಪರಿ ಮಾಡ್ತದೆ ಅದು. ಓಕೆ, ಈಸಿಲಿ ದೇ ಕ್ಯಾನ್ ಎಂಟರ್ ಇನ್ಸೈಡ್ ಅಂತ ಹೇಳಿ. ಅದರಲ್ಲಿ ಸಿನರ್ಜಿಸ್. ಓಕೆ, ಈ ಫಿಲಿಫಾರ್ಮ್ ಅಪರೇಟಸ್ ಏನ್ ಮಾಡ್ತದೆ? ದೇ ವಿಲ್ ಗೈಡ್ ದ ಗೆಮೆಟ್ಸ್ ಟುವರ್ಡ್ಸ್ ದ ಫಿಮೇಲ್ ಗೆಮೆಟ್. ಅದ್ರ ಕೆಲಸ. ಓಕೆ, ಅದಕ್ಕಿಂತ ಮೊದಲು ಏನಾಗ್ತಾ ಇರ್ತದೆ? ಓಕೆ, ನಾವು ಈ ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗ್ತಿರ್ಬೇಕಾದ್ರೆ ಏನಾಗ್ತದೆ? 2 ಪೋಲಾರ್ ನ್ಯೂಕ್ಲಿಯೈ ಏನಿದಾವಲ್ಲ, ನೆನ್ಪಿಟ್ಕೊಳ್ಳಿ, ದಿಸ್ 2 ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಟುಗೆದರ್ ಟು ಫಾರ್ಮ್ 1. 2 ಪೋಲಾರ್ ನ್ಯೂಕ್ಲಿಯೈ ಏನಾಗ್ತದೆ? ಫ್ಯೂಸ್ ಆಗ್ತದೆ. ಓಕೆ, ಫ್ಯೂಸ್ ಆದಾಗ ಒಂದು, ಸೊ ಪೋಲಾರ್ ನ್ಯೂಕ್ಲಿಯೈ ಏನಿತ್ತು? ಬೋತ್ ದ ಪೋಲಾರ್ ನ್ಯೂಕ್ಲಿಯಸ್ ವೇರ್ ಹೆಪ್ಲಾಯ್ಡ್. ಓಕೆ, ಫ್ಯೂಸ್ ಆದಾಗ ಏನಾಗ್ತದೆ? ದೇ ವಿಲ್ ಬಿಕಮ್ ಎ ಡಿಪ್ಲಾಯ್ಡ್ ಸೆಲ್. ಓಕೆ,
ಸೊ ಈ ಡಿಪ್ಲಾಯ್ಡ್ ಸೆಲ್ ಗೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ನ್ಯೂಕ್ಲಿಯೈ ಅಂತ. ಸೊ ಸೆಕೆಂಡರಿ ನ್ಯೂಕ್ಲಿಯೈ ಅಂತ ಕರಿತೀವಿ. ಸೊ ಟೂ ಪೋಲಾರ್ ನ್ಯೂಕ್ಲಿಯೈ ಇದ್ದಿದ್ದು ಏನಾಯ್ತು, ಈಗ ಫ್ಯೂಸ್ ಆಯ್ತು. ಫ್ಯೂಸ್ ಆಗಿ ಏನ್ ಫಾರ್ಮ್ ಆಯ್ತು, ಒಂದು ಸೆಕೆಂಡರಿ ನ್ಯೂಕ್ಲಿಯೈ ಫಾರ್ಮ್ ಆಯ್ತು. ಈಗ ಹೇಳಿ, ದಿಸ್ ಇಸ್ ಎ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಮೆಚೂರ್ ಯಾಕಾಗಿದೆ ಅಂದ್ರೆ ಇಟ್ ಈಸ್ ನೌ ಕ್ಯಾರಿಂಗ್ ಔಟ್ ಫರ್ಟಿಲೈಸೇಷನ್. ಮೆಚೂರ್ ಎಂಬ್ರಿಯೋ ಸ್ಯಾಕ್ ದಲ್ಲಿ 7 ಸೆಲ್ಡ್ ಇದೆಯಾ? ಎಸ್, 7 ಸೆಲ್ಸ್ ಇದಾವೆ. ಅದೇ ನ್ಯೂಕ್ಲಿಯೈ ಎಷ್ಟಿದಾವೆ? 8 ಇರಂಗಿಲ್ಲ, 7 ನ್ಯೂಕ್ಲಿಯೈ. ಅರ್ಥ ಆಯ್ತಾ? ಫ್ಯೂಸ್ ಆಗಿ ಒಂದೇ ನ್ಯೂಕ್ಲಿಯಸ್ ಆಗಿದೆ. ಆಲ್ರೆಡಿ 2 ನ್ಯೂಕ್ಲಿಯಸ್ ಇದ್ದಿತ್ತು, ಈಗ ಫ್ಯೂಸ್ ಆಗಿ ಏನಾಗಿದೆ, ಒಂದೇ ನ್ಯೂಕ್ಲಿಯಸ್ ಆಗಿದೆ. ಅದಕ್ಕೆ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಇಸ್ 7 ಸೆಲ್ಡ್ ಅಂಡ್ 7 ನ್ಯೂಕ್ಲಿಯೇಟ್. ಓಕೆ, ಇದನ್ನ ಹೆಚ್ಚಿಗೆ ಡಿಸ್ಕಸ್ ಮಾಡಿರಂಗಿಲ್ಲ. ಓಕೆ, 7 ನ್ಯೂಕ್ಲಿಯೇಟ್ ಯಾಕೆ ಡಿಸ್ಕಸ್ ಮಾಡಿರಂಗಿಲ್ಲ ಅದನ್ನು ಹೇಳ್ತೇನೆ ನಿಮ್ಗೆ. ಒಂದ್ಸತಿ ಇದು ಆಗ್ತಿರ್ಬೇಕಾದ್ರೆ ಏನಾಗ್ತದೆ, ಒನ್ಸ್ ದ ಪೋಲನ್ ಟ್ಯೂಬ್ ಎಂಟರ್ಸ್, ಆಲ್ರೆಡಿ ವಾಟ್ ವಿ ಹ್ಯಾವ್ ಸೆಕೆಂಡರಿ ನ್ಯೂಕ್ಲಿಯಸ್. ಓಕೆ, ಸೊ ಸೆಕೆಂಡರಿ ನ್ಯೂಕ್ಲಿಯಸ್ ಆದಾಗ ಏನಾಗ್ತದೆ ಅಂದ್ರೆ ಈ ಸಿನರ್ಜಿಡ್ಸ್ ಏನಾಗ್ತವೆ, ದೇ ವಿಲ್ ಡಿಜೆನರೇಟ್. ಒಂದ್ಸತಿ ದಾರಿ ತೋರಿಸಿದ್ರೆ ಮೇಲ್ ಗೆಮೆಟಿಗೆ ಟು ಮೂವ್, ನೌ ವಾಟ್ ಹ್ಯಾಪನ್, ದ ಸಿನರ್ಜಿಡ್ಸ್ ಅಂಡ್ ಫಿಲಿಫಾರ್ಮ್ ಅಪರೇಟಸ್ ವಾಟ್ ಡಿಜೆನರೇಟ್. ಓಕೆ, ಅದೇ ಟೈಮ್ದಲ್ಲಿ ಏನಾಗ್ತದೆ, ಆಂಟಿಪೋಡಲ್ಸ್ ಕೂಡ ಏನಾಗ್ತದೆ, ಡಿಜೆನರೇಟ್ ಆಗ್ತದೆ. ಸೊ ಒನ್ಸ್ ದ ಪೋಲನ್ ಟ್ಯೂಬ್ ರೀಚಸ್ synergids and antipodals will degenerate. ಈಗ ಉಳಿದಿದ್ದೇನು ಬರೆ, now we have only 2 cells. One is central cell. Central cell contains secondary nuclei, and we have egg cell. Along with egg cell there are 2 male gametes. 2 male gamete ಇದೆ. ಈಗ ಏನಾಗ್ತದೆ, okay, just see this one. So first what happens, one male gamete, so the first male gamete fuses with the egg cell. So let me write it here. So one male gamete fuses with what? Egg cell, which is 1. Okay, so one ಇದೆ. Male gamete is haploid, egg cell is also haploid. Now what it forms? It forms what? A diploid cell, what we call it as zygote, and this process we call it as a syngamy. Okay, so first male gamete fuses with the egg cell, ಎರಡು haploid ಇದೆ, and forms a diploid cell. ಇದಂತೂ ನಾರ್ಮಲಿ ಆಲ್ಮೋಸ್ಟ್ ಆಲ್ ದ ಅನಿಮಲ್ಸ್ ಆಗಲಿ ಪ್ಲಾಂಟ್ಸ್ ಅಲ್ಲಿ ಆಗ್ತದೆ, ದಟ್ ಈಸ್ ಸಿನ್ಗ್ಯಾಮಿ. ಯೂಶಲಿ ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ಸಿನ್ಗ್ಯಾಮಿ ಆಕಸ್ ಅಂದ್ರೆ ನಾರ್ಮಲಿ 1 ಫರ್ಟಿಲೈಸೇಷನ್ ಆಗ್ತದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಇನ್ನೊಂದು ಮೇಲ್ ಗೆಮೆಟ್ ಇದೆ. ಈ ಮೇಲ್ ಗೆಮೆಟ್ ಏನಾಗ್ತದೆ ಅಂದ್ರೆ ಇಟ್ ಗೋಸ್ ಟು ದ ಸೆಕೆಂಡರಿ ನ್ಯೂಕ್ಲಿಯಸ್. ಅಂದ್ರೆ ಜಸ್ಟ್ ಹೀಗೆ ಮೊದಲೇನಾಗಿತ್ತು, 1 polar nuclei which is haploid fuses with another polar nuclei ಮೊದಲಾಗಿದ್ದು which is also haploid. ಎರಡು ಸೇರಿ ಏನ್ ತಯಾರು ಮಾಡ್ತದೆ, they will form secondary nuclei. Secondary nuclei is diploid. Okay, now secondary nuclei fuses with 1 male gamete which is haploid. Okay, ಈಗ ಏನಾಯ್ತು ನೋಡಿ, secondary nuclei diploid ಇದೆ, 1 male gamete is haploid. Okay, now what it forms, it should form a triploid structure. This triploid structure we call it as primary endosperm nuclei. So ಫರ್ಟಿಲೈಸೇಷನ್ ಆದಾಗ ಇದೇನಾಗ್ತದೆ, ಡಿಪ್ಲಾಯ್ಡ್ ಆಗ್ತದೆ. ಈ ಡಿಪ್ಲಾಯ್ಡ್ ಸೆಲ್ ಇದ್ದೇನು, zygote. Now one male gamete fuses with secondary nuclei. ಇದೇನಾಗ್ತದೆ ಈಗ, it will form a triploid nuclei. This triploid nuclei what we call it as primary endosperm nuclei, or what we can call it as PEN ಅಂತ ಕರಿಬಹುದು. ಆವಾಗ ಈಗ ಎಷ್ಟು ಸೆಲ್ಸ್ ಇರೋದು, 2 ಸೆಲ್ಸ್ ಆದಂಗಾಯ್ತು, ಒಂದು zygote, ಇನ್ನೊಂದು ಈ ಸೆಲ್. ಈಗ ಸೆಂಟ್ರಲ್ ಸೆಲ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ primary
ಎಂಡೋಸ್ಪರ್ಮ್ ಸೆಲ್. ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅದ್ರ ಪ್ಲಾಯ್ಡಿ ಏನಿದೆ, ಸೊ ಅದ್ರ ಪ್ಲಾಯ್ಡಿ ಏನಿದೆ 3n, ಯಾಕಂದ್ರೆ ಅದರಲ್ಲಿ ಇರೋ ನ್ಯೂಕ್ಲಿಯಸ್ 3n ಇದೆ. ಸೆಂಟ್ರಲ್ ಸೆಲ್ ಇದ್ದಿದ್ದು ಏನಾಯ್ತು ಈಗ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಕರಿತೀವಿ. ಸೊ ಸೆಕೆಂಡರಿ ನ್ಯೂಕ್ಲಿಯಸ್ ಇದ್ದಿದ್ದು ವೆನ್ ಇಟ್ ಫ್ಯೂಸಸ್ ವಿತ್ ಮೇಲ್ ಗೆಮೆಟ್ ಏನಂತ ಕರಿತೀವಿ, ಅದಕ್ಕೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆ, ಸೊ ಇದು ಫಸ್ಟ್ ಒಂದು ಸಿನ್ಗ್ಯಾಮಿ. ಸೊ ಇನ್ನೊಂದು ಫರ್ಟಿಲೈಸೇಷನ್ ಆಗಿದೆ. ಹೆನ್ಸ್ ಈ ಪ್ರೋಸೆಸ್ ನ ಯಾವುದು, ಟೂ ಪೋಲಾರ್ ನ್ಯೂಕ್ಲಿಯೈ fuses with the secondary nuclei to form primary endosperm nucleus. So hence we call this process as a triple fusion. ಏನಂತ ಕರಿತೀವಿ ಇದಕ್ಕೆ, ಟ್ರಿಪಲ್ ಫ್ಯೂಷನ್, ವೇರ್ ಎ ಮೇಲ್ ಗೆಮೆಟ್ ಫ್ಯೂಸಸ್ ವಿತ್ ದ ಸೆಕೆಂಡರಿ ನ್ಯೂಕ್ಲಿಯೈ 2+1, hence triple. Okay, ಮೂರು ನ್ಯೂಕ್ಲಿಯಸ್ ಫ್ಯೂಷನ್ ಆಗ್ತದೆ, hence it is called as primary, or we call it as triple fusion. Okay, so ಸಿನ್ಗ್ಯಾಮಿ ಅಂಡ್ ಟ್ರಿಪಲ್ ಫ್ಯೂಷನ್ ಎರಡೂ ಸೇರಿ ನಾವೇನಂತ ಕರಿತೀವಿ ಡಬಲ್ ಫರ್ಟಿಲೈಸೇಷನ್. ಸೊ ಇದು ಒಂದ್ ಟೈಪ್ ಆಫ್ ಎರಡು ಮೇಲ್ ಗೆಮೆಟ್ ಇರ್ತದಲ್ಲ, ಸೊ ಒನ್ ಮೇಲ್ ಗೆಮೆಟ್ ಫ್ಯೂಸಸ್ ವಿತ್ ದ egg cell to form zygote, another male gamete fuses with the primary, means secondary nucleus to form the primary endosperm nucleus. So this is one type of fertilization and this is another fertilization, hence it is called as a double fertilization. Okay friends, that's it for this session. Thank you very much.